ಈಗ ಶಿವಮೊಗ್ಗ ನಗರದ ಬಿಜೆಪಿನೇ ನಮ್ಮ ಜೊತೆ ಬಂದ್ಬಿಡುತ್ತೆ. ಇಡೀ ಟೀಮೇ ಪಕ್ಷ ಅನ್ನೋ ಹೆಸರು ಇಲ್ಲದೆ ಇರ್ಬೋದು. ಈಗ ನೋಡಿ, ಎಷ್ಟು ವಾರ್ಡನ ಅಧ್ಯಕ್ಷರುಗಳು, ಎಷ್ಟು ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು, ಎಷ್ಟು ಜನ ಕಾರ್ಪೊರೇಟರ್ಗಳು ಎಲ್ಲ ನಮ್ಮ ಜೊತೆಗೆ ಇವತ್ತು ನೋಡಿದ್ದೀರಿ ನೀವು. ಯಾಕೆ ಇವತ್ತು ಇದು ಮಾಡಿದೀನಿ? ನೀವು ಸ್ವಾಭಾವಿಕ ಪ್ರೆಸ್ ಕ್ಲಬ್ಬಲ್ಲಿ ಅದು ಮಾಡೋದು, ಅಲ್ಲಿ ನಿಮ್ಗೆ ಜಾಗ ಸಾಗಲ್ಲ ಅಂತ ಇವ್ನು ಇಲ್ಲಿ ಕರೆದಿರೋದು. ಹೇಳ್ದಲ್ಲ ಉದ್ದಡ್ಡ, ಹೇಳಿದ್ದೀನಿ. ಅದೇನೆ ಹೋಗೇ ಹೋಗ್ತೀನಿ ನಾನು. ಈ ಪಾರ್ಟಿ ಬಿಟ್ಟು ಇನ್ಯಾವ ಪಾರ್ಟಿಗೆ ಹೋಗ್ಲಿ? ಹೇಳಿದ್ರಲ್ಲ ಮಾತಾಡ್ತಾ. ಸಮಾಜವಾದಿ ಪಾರ್ಟಿಯ ಯಾದವ್ ಅಲ್ಲ, ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು, ಇಡೀ ರಾಜ್ಯ ಜವಾಬ್ದಾರಿ ನಿಮಗೆ ಕೊಡ್ತೀವಿ ಬನ್ನಿ ಅಂತ. ನಾನು ಹೇಳಿದೆ, ನಿಮ್ಮ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊತೀರಾ ಅಂತ. ಏನು ಅಂದರು? ಹಿಂದುತ್ವ ಒಪ್ಕೊಂಡ್ರೆ ನಾ ಬರ್ತೀನಿ ಅಂತ. ನಮ್ಮ ರಾಜ್ಯದ ಸಚಿವ ಸಂಪುಟ ಮಂತ್ರಿಗಳು, ಅಣ್ಣ ನಿಮ್ಗೆ ಏನು, ನಿಮ್ಮ ಮಗನಿಗೆ ಏನು ಬೇಕು, ನಿಮ್ಗೇನು ಬೇಕು, ಬಂದ್ಬಿಡಿ ಕಾಂಗ್ರೆಸ್ಗೆ ಕೊಡ್ತೀವಿ ಅಂದರು. ಅವ್ರಿಗೂ ಅದನ್ನೇ ಹೇಳಿದೆ, ಹಿಂದುತ್ವ ಒಪ್ಕೊಂಡ್ಬರ್ತೀನಪ್ಪ, ಬರ್ತೀನಿ ನಾನು. ನೋಡಿ, ಕುತ್ತಿಗೆ ಕೊಯ್ದ್ರು ಕೂಡ ಹಿಂದುತ್ವವನ್ನು ಬಿಟ್ಟು ನಾವು ಹೋಗಲ್ಲ. ನಮ್ಮ ತಾಯಿನೇ ಭಾರತೀಯ ಜನತಾ ಪಾರ್ಟಿ. ಈ ಪಕ್ಷದಲ್ಲಿ ಈಗ ತಾತ್ಕಾಲಿಕವಾಗಿ ಅಶುದ್ಧಿ ಇದೆ. ಇದು ಶುದ್ಧೀಕರಣ ಆದಮೇಲೆ ಬಿಜೆಪಿ ಬಿಟ್ಟರೆ ಇನ್ನೆಲ್ಲೋಗೋಣ ನಾವು? ಸಾಯ ತನಕ ಬಿಜೆಪಿನೇ. ನಮ್ಮ ಸಂಧ್ಯಾ ಮಾತಾಡ್ತಾ ಹೇಳಿದ್ರಲ್ಲ, ಸಂಧ್ಯಾ ತಾನೆ? ನಮ್ಮ ಎಲ್ಲರೂ ನಾವು ಬಿಜೆಪಿನೇ, ಇದ್ರಾಗೆ ನನ್ನ ಮನೆ ಇಲ್ಲ. ಅದು ಶುದ್ಧೀಕರಣ ಮಾಡ್ತೀವಿ, ಬಿಡಲ್ಲ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಾನು ಯಡಿಯೂರಪ್ಪನವರು, ಅನಂತಕುಮಾರ್ ಯಾರೋ 4 ಜನ ಮಾಡಿದ ಪಾರ್ಟಿ ಕಟ್ಟಿದ್ದಲ್ಲ. ಅನೇಕರು ಹೇಳ್ತಾರೆ, ನಿಮಗೆ 3 ಜನ ಕಟ್ಟಿದ್ರಿ, 5 ಜನ ಕಟ್ಟಿದ್ರಿ. ನೋ, ನಾನು ಒಪ್ಪಲ್ಲ. ಅದಕ್ಕಿಂತ ಮುಂಚೆ ತಪಸ್ ಮಾಡಿಬಿಡಿ ಪಾರ್ಟಿ ಕಟ್ಟೋದು, ಹಿಂದುತ್ವ ಉಳಿಸ್ಬೇಕು. ಆ ಉದ್ದೇಶದಲ್ಲಿ ನಾವು ಹೊರಟದ್ದು ಬಿಟ್ಟರೆ ಯಾರೋ ಕಾರ್ಪೊರೇಟರ್ ಆಗಬೇಕು, ಮೇಯರ್ ಆಗಬೇಕು, MLA ಆಗಬೇಕು, MLC ಆಗಬೇಕು ಅಲ್ಲ. ಇಷ್ಟು ವರ್ಷ ಆ ಸಂಘಟನೆ ನಮಗೆ ಕೊಟ್ಟಿರೋಂಥ ಸಂಸ್ಕಾರ, ಈ ಪಕ್ಷವನ್ನು ಉಳಿಸ್ಬೇಕು, ಈ ಸಿದ್ಧಾಂತ ಉಳಿಸ್ಬೇಕು. ಬರೀ ಪಾರ್ಟಿ ಅಲ್ಲ. ಅಧಿಕಾರಕ್ಕೆ ಹೋಗ್ಬಿಡ್ಬೋದು. 18 ಜನಕ್ಕೆ ಪಕ್ಷಕ್ಕೆ ಕರ್ಕೊಂಡ್ವಿ, 30 ಕೋಟಿ ಕೊಟ್ವಿ, ಗೆದ್ದು ಬಂದರು, ಸರ್ಕಾರ ಬಂತು, ಹಿಂದುತ್ವ ಉಳಿತಾ? ಅದಕ್ಕೆ ಹೇಳ್ತಿರೋದು, ಹಿಂದುತ್ವ ಉಳಿಸಂತ ಸರ್ಕಾರ ಬರಬೇಕು. ನೆನ್ನೆ ಹೇಳಿದ್ರು ಸ್ವಾಮೀಜಿ, ನಾನು ಅದೇ ತುಂಬ ಸಂತೋಷ ಆಗಿತ್ತು. 2 ಕಂಡಿಲ್ಲ ಅವರು, ನಾನು ನೋಡಿಲ್ಲ ಪಾಪ ಅವರು, ಆದರೆ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ. ಉನ್ನತ ಸ್ಥಾನಕ್ಕೆ ಹೋಗಬೇಕು, ಹಿಂದುತ್ವದ ವಿಚಾರದ ಸರ್ಕಾರ ರಾಜ್ಯದಲ್ಲಿ ಬರಬೇಕು. ಬರುತ್ತೆ, ನೀವು ಪ್ರಯತ್ನ ಮಾಡಿ ಅಂತ ಸ್ವಾಮಿಗಳು ಆಶೀರ್ವಾದ ಸಿಕ್ಕಿರ್ಬೇಕಾದ್ರೆ ನನ್ನ ಜೀವನದಲ್ಲಿ ನಾನು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಉದಾಹರಣೆ ಒಂದು ಕೊಡ್ತೀನಿ. ಶಿವಮೊಗ್ಗದ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆ, ಹಿಂದುತ್ವದಕ್ಕೋಸ್ಕರ ಹೋರಾಟ ಮಾಡಿದಂಥ ಎಷ್ಟು ಜನ ಕಾರ್ಯಕರ್ತರು ಇರಲಿಲ್ಲ MLC ಎಲೆಕ್ಷನ್ಗೆ? ಅವರೆಲ್ಲ ಪಕ್ಕಕ್ಕೆ ಸರಿಸಿ ಯಾಕೆ ಒಬ್ಬರು ಬೇರೆಯವ್ರಿಗೆ ಕೊಟ್ಟರು? ಮನೆ ಬಂದವರಿಗೆ ಜಾತಿಯಲ್ಲಿ ಏನೇನಿದು ಉದಾಹರಣೆ ನಾನು ಕೊಡ್ತಿದ್ದೀನಿ. ನಾನೇನು ಯಾವುದೇ ವ್ಯಕ್ತಿಗಳ ಬಗ್ಗೆ ನಮ್ಗೆ ಆಕ್ಷೇಪ ಇಲ್ಲ. ಈ ಪದ್ಧತಿ ಬದಲಾವಣೆ ಆಗಿದೆ. ಶ್ರಮ ಹಾಕಿ 16 ವರ್ಷ, 20 ವರ್ಷ, 30 ವರ್ಷ ಶ್ರಮ ಹಾಕಿರೋಂಥ ಕಾರ್ಯಕರ್ತರಿಗೆ ಬೇಜಾರಾಗಲ್ಲ. ಅವರೆಲ್ಲ ಮನೇಲಿ ಕೂತಿಯಾರ ಇವತ್ತು. ಅವರೆಲ್ಲ ತಪಸ್ ಮಾಡ್ತಿದ್ರಲ್ಲ, ಹಿಂದೂ ಧರ್ಮ ಉಳಿಲಿ, ಹಿಂದುತ್ವ ಉಳಿಲಿ ಅಂತ. ತಪಸ್ ಮಾಡೋದು ನಾಳೆ ಬೆಳಿಗ್ಗೆ ಆಗತ್ತೆ ಅಂತ ಕೂತಿದ್ದೆ ತಪಸ್ಸಿಗೆ. 10 ವರ್ಷ, 20 ವರ್ಷ, 50 ವರ್ಷ ಗಡ್ಡ ಮೀಸೆ ಎಲ್ಲ ಬಿಟ್ಕೊಂಡು ಊಟ ತಿಂಡಿ ಇಲ್ದೇನೆ ಅದಕ್ಕೆ ತಪಸ್ಸು ಅನ್ನೋದು. ಆ ತಪಸ್ಸು ಇವತ್ತಿಲ್ಲ ನಾಳೆ ಕೈಗೂಡುತ್ತೆ ಅಂತಲೇ ತಪಸ್ಸು ಕೂರಿದ ಜನ. ಇದು ಹಿಂದುತ್ವದ ನಂಬಿಕೆ, ಇದು ಹಿಂದೂ ಸಂಸ್ಕೃತಿ ವ್ಯವಸ್ಥೆ. ಹಾಗಾಗಿ ಈ ದೇಶ ಇನ್ನೂ ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿದಿದೆ. ನಾಳೆ ಬೆಳಗ್ಗೆನೆ ಹಿಂದುತ್ವ ಉಳಿದ್ಬಿಡುತ್ತೆ ಅಂತಂದರೆ ಆರಾಮಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ತಪಸ್ಸಿಗೆ ಕೂತು ಬಿಡ್ತಾರೆ. ನಾಳೆ ತಾನೇ ಒಂದಿನ ಉಪವಾಸ ತಾನೆ. ಎಷ್ಟೆಷ್ಟು ವರ್ಷ ತಪಸ್ಸು ಮಾಡಿದ್ರೆ ಗೊತ್ತಿಲ್ಲ. ಆ ತಪಸ್ಸಿನ ಫಲ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ. ಈಗ ಮಥುರಾ, ಅಯೋಧ್ಯ, ಕಾಶಿ 2 ಆಯಿತು, ಮಥುರಾ ಬಾಕಿ ಇದೆ. ಯಾವತ್ತಾಗತ್ತೆ? ತಪಸ್ಸಿನ ಫಲ ಇದೆ. ಅದಕ್ಕೂ ಆಲಿಯಾಬಾಯಿ ಹೋಳ್ಕರ್ ಮುಸಲ್ಮಾನರ ಆಡಳಿತ ಇರೋಂಥ ಸಂದರ್ಭದಲ್ಲಿ ನುಗ್ಗಿ ಒಬ್ಬ ಹೆಣ್ಣು ಮಗಳು ಎಷ್ಟು ಜ್ಯೋತಿರ್ಲಿಂಗಗಳನ್ನ ಮರುಸ್ಥಾಪನೆ ಮಾಡಿದ್ರು. ಇದು ಹಿಂದುತ್ವ. ನಾಳೆನೇ ಆಗ್ಬಿಡುತ್ತೆ ಎಲ್ಲ.
ಯಾವಾಗ ಈ ಶುದ್ಧೀಕರಣದ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇರೋಂಥ ಸಂದರ್ಭದಲ್ಲಿ ನನಗೆ ನಂಬಿಕೆ ಬರಬೇಕು, ಹೌದಪ್ಪ ಇದು ಸಿದ್ಧಾಂತ ಅಡಾಪ್ಟ್ ಆಗೋಂಥ ಪ್ರಯತ್ನ ನಡೀತಾ ಇದೆ, ಯಶಸ್ಸಾಗತ್ತೆ, ಆಗೋಗ್ತೀನಿ, ಅಲ್ಲಿ ತನಕ ಹೋಗಲ್ಲ. ಮತ್ತೆಲ್ಲರೂ ಕೂರಿಸ್ಕೊತೀನಿ ನಮ್ಮ ಕಾರ್ಯಕರ್ತರು, ನಾನೊಬ್ಬನೇ ತೀರ್ಮಾನ ಮಾಡಲ್ಲ. ಮತ್ತು ರಾಜ್ಯದಲ್ಲಿ ಬಹಳ ಜನ ನೊಂದಿದ್ದಾರೆ, ಅವ್ರನ್ನೆಲ್ಲರೂ ಕರಿತೀನಿ, ಒಂದು ಒಳ್ಳೆ ಸಭೆ ಮಾಡ್ತೀನಿ. ಇಡೀ ರಾಜ್ಯದ ಕಾರ್ಯಕರ್ತರು, ಪ್ರಮುಖ ಕಾರ್ಯಕರ್ತರು, ಪಾರ್ಟಿ ಕಟ್ಟಿರೋರು, ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿನ ಯಾವತ್ತು ಹೋಗಬೇಕು ಅಂತ ಅವ್ರ ಮನಸ್ಸೇ ಅನ್ಸ್ಬರ್ತದೆ, ಆ ಚರ್ಚೆ ಮಾಡಿ ಹೋಗ್ತೀವಿ.